ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಹುಡುಗಿ ಪೂಜಾ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಹುಡುಗಿ ನೋಡೋ ಶಾಸ್ತ್ರ ಮುಗ್ದೆ ಹೋಗುತ್ತಾ? ಖಂಡಿತ ಇಲ್ಲ. ಯಾಕೆ ಭಾಗ್ಯ ಇಲ್ಲಿ ತಡೆ ಹಾಕ್ತಿರೋದು? ಹುಡುಗಿನ ನೋಡೋಕೆ ಬರ್ತಿರೋ ಹುಡುಗನ ಕಡೆಯವರು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಹೇಳಿ ಹುಡುಗಿ ನೋಡೋ ಶಾಸ್ತ್ರನೇ ಕ್ಯಾನ್ಸಲ್ ಮಾಡೋಕ್ಕೆ ಭಾಗ್ಯ ಮುಂದಾಗ್ತಿದ್ದಾರೆ. ಏನಪ್ಪ ಆಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೂಜಾ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಕುಸುಮವ್ರಂತೂ ಪೂಜಾ ಮದುವೆ ಮಾಡಲೇಬೇಕು, ಲಕ್ಷ್ಮಿಗೆ ಹೇಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿದ್ದು ಹಾಗೆ ಪೂಜಾ ಕೂಡ ನಮ್ಮ ಹುಡುಗಿ ಅವಳನ್ನ ಕೂಡ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಭಾಗ್ಯ ಸುನಂದ ಪೂಜಾನ ಕರ್ಕೊಂಡು ಪುರೋಹಿತರ ಹತ್ರ ಹೋಗ್ತಾರೆ. ಪುರೋಹಿತರ ಹತ್ರ ಹೋಗಿದ್ದ ನಮ್ಮ ಪೂಜಾಗೆ ಒಂದು ಒಳ್ಳೆ ವರ ನೋಡಿ ಅಂತ ಹೇಳ್ತಾರೆ. ಈ ಕಡೆ ಸುನಂದ್ ಅವರು ಚೆನ್ನಾಗಿ ದುಡ್ಡು ಹಣ ಅಂತಿಸ್ತಿರ್ಬೇಕು, ತುಂಬ ಚೆನ್ನಾಗಿರ್ಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರೆ ಈ ಕಡೆ ಭಾಗ್ಯ ಮಾತ್ರ ತುಂಬ ಒಳ್ಳೆ ಹುಡುಗ ಆಗಿರಬೇಕು, ಹಣ ಅಂತಸ್ತು ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮನುಷ್ಯ ಆಗಿರಬೇಕು, ಮನುಷ್ಯತ್ವ ಗುಣ ಇರಬೇಕು, ತನ್ನ ತಂಗಿ ಪೂಜಾಗೆ ತನ್ನ ಪರಿಸ್ಥಿತಿ ಬರಬಾರ್ದು, ಅವಳನ್ನು ನೋಡ್ಕೊಳ್ಳು, ಅವಳ ನಿರ್ಧಾರವನ್ನು ಗೌರವಿಸು, ಅವಳನ್ನು ಸ್ವತಂತ್ರವಾಗಿರ್ತಕ್ಕಂಥ ಹುಡುಗ ಬೇಕು ಅಂತ ಕೇಳ್ಕೊತಾರೆ. ತದನಂತರ ಪುರೋಹಿತರು ಒಂದಷ್ಟು ಫೋಟೋಗಳನ್ನ ಕೊಡ್ತಾರೆ. ಮನೆಗೆ ಬರ್ತಿದ್ದಾಗೆ ಒಂದಷ್ಟು ಫೋಟೋಗಳನ್ನ ಎಲ್ಲರೂ ಕೂಡ ನೋಡ್ತಾರೆ. ಬಟ್ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗ್ತಿರುತ್ತೆ. ಬಟ್ ಪೂಜಾಗೆ ಯಾವುದೂ ಇಷ್ಟ ಆಗೋದಿಲ್ಲ. ತದನಂತರ ಪೂಜಾಗೆ ಒಂದು ಫೋಟೋ ಇಷ್ಟ ಆಗುತ್ತೆ, ಹುಡುಗನ ಕರ್ಸೋದು ಅಂತ ಕೂಡ ತೀರ್ಮಾನವಾಗುತ್ತೆ. ತದನಂತರ ಈ ಕಡೆ ಪೂಜಾ ಕೂಡ ಕೆಲ್ಸಕ್ಕೆ ಹೋಗೋಕೆ ಆಗೋದಿಲ್ಲ. ಬಿಕಾಸ್ ಇತ್ತೀಚೆಗೆ ಆಕೆ ಜಿಮ್ಗೆ ಕೆಲ್ಸಕ್ಕೆ ಹೋಗ್ತಿದ್ಲು ಕಿಶನ್ ಬಳಿ, ಅವಳ ಸೀನಿಯರ್ ಹತ್ರ. ಅಲ್ಲಿ ಸೀನಿಯರ್ ಕಿಶನ್ಗೆ ಪೂಜಾ ಮೇಲೆ ಲೈಟ್ ಆಗಿ ಲವ್ ಆಗ್ತಾ ಇತ್ತು. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಪೂಜಾ ಮದುವೆ ಫಿಕ್ಸ್ ಆಗ್ತದೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಜಿಮ್ಗೆ ಕಾಲ್ ಮಾಡ್ತಾಳೆ, ಕಿಶನ್ಗೆ ಕಾಲ್ ಮಾಡಿದೆ, ನಾನು ಇವತ್ತು ಬರೋಕ್ಕಾಗೋದಿಲ್ಲ ಕೆಲಸಕ್ಕೆ ಅಂತ ಹೇಳಿದಾಗ ಯಾಕೆ ಏನು ಅಂತ ಅಲ್ಲಿ ಕಿಶನ್ ಕೇಳಿದಾಗ ಇವತ್ತು ನನ್ನ ಹುಡುಗನ ಕಡೆಯವರು ನೋಡೋಕೆ ಬರ್ತಿದ್ದಾರೆ ಅಂದ ತಕ್ಷಣ ಆ ಕಡೆ ನಿಜವಾಗ್ಲೂ ಕೂಡ ಜುಲಸ್ ಫೀಲ್ ಆಗಿಬಿಡುತ್ತೆ. ಕಿಶನ್ಗೆ ಏನೇ ಹೇಳ್ತಿದ್ಯಾ, ಹುಡುಗನ ಕಡೆಯವ್ರು ಬರ್ತಿದಾರ, ಏನಿದು ಮೊದಲೇ ಹೇಳಬೇಕಿತ್ತಲ್ವಾ ಅಂದಾಗ ಇಲ್ಲ, ಆಲ್ ಆಫ್ ಎ ಸಡನ್ ಆಗೋಯ್ತು ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಿಂಗೆ ರಜಾ ಕೊಡೋಕ್ಕಾಗೋದಿಲ್ಲ, ಸುಮ್ಮನೆ ನೀನು ಜಿಮ್ಮಿಗೆ ಬರ್ತಾ ಇರು ಅಂತ ಹೇಳಿದಾಗ ಅದು ಹೇಗಾಗತ್ತೆ, ಬರೋದಿಲ್ಲ ಅಂದರೆ ಬರೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ ಪೂಜಾ. ಆ ಕಡೆ ನಿಜವಾಗ್ಲೂ ಕಿಶನ್ಗೆ ಲವ್ ಆಗಿಬಿಡಿದೆ ಪೂಜಾ ಮೇಲೆ. ಹುಡುಗನ ಕಡೆಯವ್ರು ನೋಡೋಕೆ ಬಂದು ಆಮೇಲೆ ಮದುವೆ ಆಗಿಬಿಟ್ರೆ ಏನಪ್ಪ ಮಾಡೋದು, ನನಗೆ ಯಾಕೆ ರೀತಿ ಫೀಲ್ ಆಗ್ತದೆ ಅಂತ ತಾನೇ ಕನ್ಫ್ಯೂಷನ್ ಆಗ್ತಿದ್ದಾರೆ ಕಿಶನ್. ಬಿಕಾಸ್ ಅವ್ರಿಗೆ ಲವ್ ಆಗಿರೋದು ಇನ್ನೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ತದನಂತರ ಈ ಕಡೆ ಭಾಗ್ಯ ಮನಸ್ಸಿಗೆ ತುಂಬ ಘಾಸಿ ಆಗಿದೆ. ಬಿಕಾಸ್ ತನ್ನ ಗಂಡಂಗೆ ಕೆಲಸ ಹೋಗಿದೆ, ತಾನಲ್ಲಿ ಹೋದ ನಂತರ ಈ ಕಡೆ ಅತ್ತೆ ಕೂಡ ನಾವಲ್ಲಿಗೆ ಹೋಗಲೇಬಾರ್ದಿತ್ತೇನೋ, ಅದರಿಂದ ತಾಂಡವ್ ಕೆಲಸ ಹೋಯಿತು. ತಾಂಡವ್ಗೆ ಕೆಲಸ ಇಲ್ದಿದ್ದಾಗಲೇ ಶ್ರೇಷ್ಠ ಅವನಿಗೆ ಸರಿಯಾಗಿ ಹೊಟ್ಟೆಗೆ ಊಟ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಹೇಗೆ ನೋಡ್ಕೋಬಹುದು, ಅವನ ಅಹಂಕಾರನ ಇವತ್ತು ಅವನ ಬದುಕನ್ನು ಈ ರೀತಿ ಮಾಡಿಬಿಡ್ತು ಅಂತ ತುಂಬ ನೊಂದು ಕೂತಿದ್ದಾರೆ. ಇತ್ತ ಕಡೆ ಮಕ್ಕಳು ಕೂಡ ಅಪ್ಪಂಗೆ ನಮ್ಮ ಮುಂದೆ ಆ ರೀತಿ ಅವಮಾನ ಆಗಬಾರ್ದಿತ್ತು. ಹೋಟೆಲಲ್ಲಿ ಎಷ್ಟೆಲ್ಲ ಅವಮಾನ ಆಯಿತು. ಅಪ್ಪಂಗೆ ಈಗ ಕೆಲಸ ಕೂಡ ಇಲ್ಲ. ಅಮ್ಮಂಗೆ ಹೇಗೆ ಕೆಲಸ ಇಲ್ದಾಗ ತುಂಬ ಕಷ್ಟ ಆಗ್ತಿತ್ತು, ಈಗ ಅಪ್ಪಂಗೂ ಕೂಡ ಅದೇ ಆಗುತ್ತೆ. ಅಪ್ಪಂಗೆ ಆ ರೀತಿ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಮಕ್ಕಳು ಕೂಡ ಹೇಳ್ತವೆ. ಆ ಕಡೆ ತಾಂಡವ್ ಕೂಡ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ. ಎಲ್ಲೇ ಹೋಗಿ ಏನೇ ಮಾಡಲು ಅವರ ಆ್ಯಟಿಟ್ಯೂಡ್ ಆ್ಯರೋಗೆನ್ಸ್ಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಕೆಲಸ ಸಿಗದೆ ಕುಸ್ತು ಹೋಗ್ಬಿಟ್ಟಿದ್ದಾರೆ. ತಮ್ಮ ಕೋಪ ಫ್ರಸ್ಟ್ರೇಷನ್ನ ಎಂದನಂತೆ ಸೋಡಾ ಬಾಟಲ್ನ ಎಸೆಯೋದ್ರ ಮುಖಾಂತರ ತೀರಿಸ್ಕೊತಿದ್ದಾರೆ. ಈ ಕಡೆ ಶ್ರೇಷ್ಠ ಕೂಡ ಬಂದು ಸಮಾಧಾನ ಮಾಡಿದ್ರು. ಇಲ್ಲಿ ತಾಂಡವ್ ಸಮಾಧಾನ ಆಗ್ತಿಲ್ಲ. ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ತೊಗೊಂಡ್ಬಿಡ್ತೀನಿ ಅಂದ್ಕೊಂಡೆ, ಎಲ್ಲೂ ಹೋದ್ರು ಆ್ಯರೋಗೆನ್ಸಿ ಆ್ಯಟಿಟ್ಯೂಡ್ ಅಂತ ನಂಗೆ ಕೆಲಸ ಸಿಗ್ತಿಲ್ಲ. ನಿಜವಾಗ್ಲೂ ನಾನು ಕುಸ್ತು ಹೋಗ್ಬಿಟ್ಟಿದ್ದೀನಿ. ಕೈಯಲ್ಲಿ ಕೆಲಸ ಇಲ್ಲ ಅಂದರೆ ಹೇಗೆ, ನೀನು ನನ್ನ ಕೈಲಾಗ್ದವನು ಅಂತ ಅಂದ್ಕೊಳ್ಳೋದಿಲ್ಲ ಅಲ್ಲ ಶ್ರೇಷ್ಠ ಅಂತ ಶ್ರೇಷ್ಠಗೂ ಕೂಡ ಕೇಳ್ತಿದ್ದಾರೆ ತಾಂಡವ್. ತದನಂತರ ತಾಂಡವ್ನ ಕನ್ವಿನ್ಸ್ ಮಾಡಬೇಕು. ಈ ಕಡೆ ಶ್ರೇಷ್ಠ ಈ ಕಡೆ ಜ್ಯೂಸ್ ತೊಗೊಂಡ್ಬಂದು ಕೊಡ್ತಿದ್ದಾಳೆ. ತಾಂಡವ್ಗೆ ಮನಸ್ಸಿಲ್ಲ. ಅದಕ್ಕೆ ಸರಿಯಾಗಿ ಅವರು ಫ್ಲ್ಯಾಟ್ ತೊಗೋಬೇಕು ಅಂತ ಅಂದ್ಕೊಂಡು ಫ್ಲ್ಯಾಟ್ಗೆ ಡೌನ್ ಪೇಮೆಂಟ್ ಬೇರೆ ಮಾಡಿದ್ರು. ಅವ್ರು ಬೇರೆ ಕಾಲ್ ಮಾಡ್ತಿದ್ದಾರೆ, ಇನ್ನು ಒಂದು ದಿನದಲ್ಲಿ ನೀವು ಬಂದು ಎಲ್ಲ ಪೇ ಮಾಡಿ ಬುಕ್ ಮಾಡ್ಕೊಂಡು ಬಿಡಬೇಕು ರಿಜಿಸ್ಟರ್ನ, ಅದರ್ವೈಸ್ ನಿಮಗೆ ಯಾವುದೇ ರೀತಿಯ ಡೌನ್ ಪೇಮೆಂಟ್ ವಾಪಸ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ, ಫುಲ್ ಪೇ ಮಾಡೋಣ ಅಂದರೆ ಕೈಯಲ್ಲಿ ಕೆಲಸ ಅಲ್ಲ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅದಕ್ಕೆ ಸರಿಯಾಗಿ ಅವರ ಬಾಸ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಈ ಕಡೆ ತಾಂಡವ್ ನೀವು ನಾಳೆ ನಮ್ಮ ಆಫೀಸಿಗೆ ಬರೋಕ್ಕಾಗುತ್ತಾ ಶ್ರೇಷ್ಠ ಜೊತೆ ಅಂತ ಕರೆದಾಗ ಈ ಕಡೆ ಸರಿ ಆಯಿತು ಅಂತ ಹೇಳ್ತಾರೆ. ಯಾಕಿರ್ಬೋದು ಅನ್ನೋ ಎಕ್ಸೈಟ್ಮೆಂಟು, ಕೆಲಸ ಕೊಟ್ಬಿಡ್ತಾರಾ ಅನ್ನೋ ಆಸೆ. ಫೈನಲಿ ಆಫೀಸಿಗೆ ಬರ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗೆ ತಾನು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಬರ್ತಿದ್ದಾಗೆ ಭಾಗ್ಯ ಎದುರು ಆಗ್ತಾರೆ. ಭಾಗ್ಯನ ನೋಡಿದ್ದೆ, ಖುಷಿ ಆಗ್ತಿದ್ಯಾ ನಿನಗೆ? ನಗ್ತಾ ಇದೆಯಾ, ವ್ಯಂಗ್ಯ ಮಾಡ್ತಿದ್ಯಾ ನಮ್ಮನ್ನು ನೋಡಿ? ಕೆಲಸದಿಂದ ಹೊರಗಡೆ ಹಾಕ್ಬಿಟ್ಟೆ ಅಂತ ಜಂಬ ಕೊಚ್ಕೋತಾ ಇದೆಯಾ ಅಂತ ಹೇಳ್ತಿದ್ದಾರೆ. ಭಾಗ್ಯ ಏನೂ ಇಲ್ಲ, ಸುಮ್ಮನೆ ಸ್ಮೈಲ್ ಮಾಡಿದ್ರು ಅಷ್ಟೇ. ಅದಕ್ಕೆ ನೂರಾರು ಅರ್ಥನ ಕಲ್ಪಿಸ್ಕೊಂಡ್ಬಿಟ್ರು ಶ್ರೇಷ್ಠ ತಾಂಡು. ಇವಳ ಹತ್ರ ಏನು ಮಾತು, ಬಾಸ್ ಚೇಂಬರ್ಗೆ ಹೋಗೋಣ ಬಾ ಅಂತ ಹೇಳಿ ಇಬ್ಬರು ಕೂಡ ಬಾಸ್ ಚೇಂಬರ್ಗೆ ಹೋಗ್ತಾರೆ. ನಂತರ ಅಲ್ಲಿ ಬಾಸ್ ಹೆಂಡತಿ ಕೂಡ ಇರ್ತಾರೆ. ನಂತರ ತಾಂಡವ್ ಶ್ರೇಷ್ಠ ಕೂತಿದ್ದಾಗೆ ಏನಾದರೂ ಕೆಲಸ ಸಿಗ್ತಾ, ಎಲ್ಲಾದರೂ ಕೆಲಸ ಮಾಡ್ತಿದ್ರ ತಾಂಡವ್ ಶ್ರೇಷ್ಠ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಗ ಇಬ್ಬರು ಕೂಡ ಮುಖ ನೋಡ್ಕೋತಾರೆ. ಯಾವುದೇ ರೀತಿ ಉತ್ತರ ಬರ್ತಾ ಇಲ್ಲ ತಾಂಡವ್ ಶ್ರೇಷ್ಠ ಅಂತ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ. ಹಾಗಿದ್ರೆ
ನಾವೇ ಆಫರ್ ಮಾಡ್ತಾ ಇದ್ದೀವಿ, ಇಲ್ಲೇ ಕೆಲಸ ಮಾಡ್ತೀರಾ ಅಂತಿದ್ದಾಗ ತಾಂಡವ್ ಶ್ರೇಷ್ಠ ಖುಷಿ ಆಗಿಬಿಡುತ್ತೆ, ದಿಲ್ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾರೆ. ನಂತರ ಈ ಕಡೆ ಬಾಸ್ ನೀವು ಯಾವ ಪ್ರಾಜೆಕ್ಟನ್ನು ಮುಂದುವರಿಸ್ತಿದ್ದೋ ಅದೇ ಪ್ರಾಜೆಕ್ಟನ್ನು ಮಾಡಿ ತಾಂಡವ್ ಅಂದಾಗ ಪ್ರಾಜೆಕ್ಟನ್ನು ನಡೆಸೋದಕ್ಕೆ ನನಗಿಂತ ಯಾರೂ ಸಿಕ್ಕಿಲ್ಲ ಅಂತ ನನ್ನನ್ನು ಅಪಾಯಿಂಟ್ ಮಾಡ್ಕೊತಿದ್ರ ಮತ್ತೆ ಅಂದ ತಾಂಡವ್ ಕೇಳಿದ ತಕ್ಷಣ ಇದನ್ನೇ ಬೇಡ ಅಂತ ಹೇಳೋದು. ಈ ಆ್ಯಟಿಟ್ಯೂಡ್ ಎಲ್ಲ ಬೇಡ ತಾಂಡವ್ ಅವರೇ, ಈ ರೀತಿ ಆದರೆ ಕೆಲಸದಿಂದ ಹೋಗ್ಬೋದು, ನಿಮಗಿಂತ ಬೆಸ್ಟ್ ನಮಗೆ ಸಿಗ್ತಾರೆ, ಆದರೂ ಕೂಡ ಪಾಪ ಹೋಗೋಣ ಕೆಲಸ ಕೊಡೋಣ ಅಂತ ಅಂದ್ಕೊಂಡು ಕರೆದ್ರೆ ಇಷ್ಟೆಲ್ಲ ಆ್ಯಟಿಟ್ಯೂಡ ನೋಡಿ. ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಕೆಲಸ ಮಾಡೋಗಿದ್ರೆ ಇಲ್ಲಿ ಕೆಲಸ ಮಾಡ್ಬೋದು. ಇದಕ್ಕೆ ಒಪ್ಪಿಗೆ ಇದೆಯಾ ಏನು ಅಂದಾಗ ಇಬ್ಬರು ಕೂಡ ಒಪ್ಕೋತಾರೆ. ನಂತರ ಇಬ್ಬರು ಕೂಡ ಬೆಂದಾಸಾಗಿ ಹೊರಗಡೆ ಬರ್ತಾರೆ. ಭಾಗ್ಯ ಹತ್ರಕ್ಕೆ ಬರ್ತಾರೆ. ಬಂದಿದ್ದೆ ಏನು ನನ್ನ ಕೆಲಸದಿಂದ ತೆಗೆದುಬಿಟ್ಟೆ ನಮ್ಮನ್ನು ಅಂತ ಬೀಗ್ತಾ ಇದೆಯಲ್ಲ, ಇವತ್ತು ಬಾಸೇ ನನ್ನ ಟ್ಯಾಲೆಂಟ್ ನೋಡಿ ಮತ್ತೆ ವಾಪಸ್ ಕೆಲಸಕ್ಕೆ ಕರೆಸ್ಕೊಂಡಿದ್ದಾರೆ ಗೊತ್ತಾ, ನೀನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಮೆರೀತಿದ್ದಾರೆ ಶ್ರೇಷ್ಠ ತಾಂಡವ್. ಇದನ್ನು ನಿನ್ನ ಹತ್ರ ಹೇಳಲೇಬೇಕು ಅಂತಾನೆ ನಿನ್ನ ಹತ್ರ ಹುಡ್ಕೊಂಡು ಬಂದಿದ್ದು ನಾವು ಅಂತ ಶ್ರೇಷ್ಠ ತಾಂಡವ್ ಹೇಳ್ತಿದ್ದಾಗೆ ಭಾಗ್ಯ ಏನೂ ಮಾತಾಡೋದಿಲ್ಲ. ಭಾಗ್ಯನ ಟೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಭಾಗ್ಯ ಮಾತ್ರ ಸೈಲೆಂಟಾಗಿ ಒಂದು ಸ್ಮೈಲ್ ಕೊಡ್ತಿದ್ದಾರೆ ಅಷ್ಟೇ. ತದನಂತರ ಇಲ್ಲಿ ತಮ್ಮ ಕೊಲೀಗ್ಸ್ ಹತ್ರ ಹೋಗಿದೆ, ಇನ್ನು ಮುಂದೆ ಈ ಒಂದು ಪ್ರಾಜೆಕ್ಟನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ, ನಿಮಗೆಲ್ಲ ಇನ್ನು ಮುಂದೆ ನಾನೇ ಬೋಸ್, ಮತ್ತೆ ನಾನು ಇಲ್ಲೋಗಿ ವಾಪಸ್ ಬಂದಿದ್ದೀನಿ ಅಂತ ತಾಂಡವ್ ಶ್ರೇಷ್ಠ ಹೇಳಿ ಜೊಬ್ಬ ಕೊಚ್ಕೋತಿರ್ತಾರೆ. ಅಷ್ಟರಲ್ಲಿ ಭಾಗ್ಯ ಬಾಸ್ ಕ್ಯಾಬಿನ್ಗೆ ಹೋಗಿದೆ. ತುಂಬಾ ಧನ್ಯವಾದ ತಾಂಡವ್ ಮತ್ತು ಶ್ರೇಷ್ಠಗೆ, ನೀವು ಕೆಲಸ ಕೊಟ್ಟು ನನ್ನ ಮಾತನ್ನು ಪರಿಗಣಿಸಿದ್ದಕ್ಕೆ, ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ, ನೀವು ಹೇಳಿದ್ದು ಭಾಗ್ಯ ನಮಗೆ ಸ್ಟಾರ್ಟಿಂಗಲ್ಲಿ ಕೊಡೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ನೀನೇ ಹೇಳಿದ ಸತ್ಯ ಕೂಡ ವ್ಯಾಲಿಡ್ ಅಂತ ಅನ್ನಿಸ್ತು, ಅದೇ ಕಾರಣಕ್ಕೆ ನಾನು ಅವರಿಬ್ಬರಿಗೆ ಕೆಲಸ ಕೊಟ್ಟೆ ಅಂತ ಹೇಳ್ತಾರೆ. ಇದನ್ನು ತಾಂಡವ್ ಕೇಳಿಸ್ಕೊಂಡ್ಬಿಡ್ತಾರೆ, ಅವರ ಕೊಲಿ ಕೂಡ ಕೇಳಿಸ್ಕೊತಾರೆ. ನೋಡಿದ್ರೆ ಸರ್ ನಿಮ್ಮ ಟ್ಯಾಲೆಂಟಿಂದ ಅಲ್ಲ ಕೆಲಸ ಕೊಟ್ಟಿರೋದು, ಭಾಗ್ಯ ಮೇಡಮ್ ಅವರು ಹೇಳಿದ್ದಕ್ಕೆ ನಿಮಗೆ ಕೆಲಸ ಸಿಕ್ಕಿರೋದು ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯನ ನೋಡಿ ಕೆಂಡಾಮಡಲ ಆಗ್ತಿದ್ದಾರೆ, ಇವಳು ಭಿಕ್ಷೆಯಿಂದ ನಾವಿಲ್ಲಿರ್ಬೇಕಾ ಅಂತ. ಆ ಕಡೆ ಶ್ರೇಷ್ಠ ಹತ್ರ ಕೂಡ ಹೋಗಿದ್ದೆ, ನಮ್ಮ ಕೆಲಸ ಸಿಕ್ಕಿರೋದು ಸುಮ್ಮನೆ ಅಲ್ಲ, ಭಾಗ್ಯ ಹೇಳಿದ್ರಿಂದ, ಭಾಗ್ಯ ಹೇಳಿದಕ್ಕೇ ಬಾಸ್ ನಮ್ಮನ್ನ ಕರೆದು ಮತ್ತೆ ಕೆಲಸ ಕೊಟ್ಟಿರೋದು ಅಂತ ಹೇಳಿ ತಾಂಡವ್ ಶ್ರೇಷ್ಠಗೆ ಹೇಳ್ತಿದ್ದಾರೆ. ಈ ಕಡೆ ಮನೆಗೆ ಹೋಗಿದ್ದಾರೆ ಭಾಗ್ಯ. ಫೈನಲಿ ಪೂಜಾಗೆ ಹುಡುಗನ್ ನೋಡೋಕೆ ಬರ್ತಿದ್ದಾರೆ, ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಹುಡುಗಿ ನೋಡೋದಕ್ಕೆ. ಹಾಗಾಗಿ ಅವರು ಅವ್ರ ಮನೆಗೆ ಹೋಗಿದ್ದಾರೆ, ಪೂಜಾ ಮನೆಗೆ. ಎಲ್ಲ ರೀತಿ ಸಿದ್ಧತೆ ಆಗಿದೆ, ಪೂಜಾ ಹತ್ರ ಹೋಗಿದೆ. ಹುಡುಗನ್ ನೋಡಿದ್ಯಾ ಅಲ್ವಾ ಪೂಜಾ, ನಿಂಗೆ ಇಷ್ಟ ಆಗಿದೆ ಅಲ್ವಾ ಅಂದಾಗ ಹೌದು ಅಕ್ಕ ನಂಗೆ ಇಷ್ಟ ಆಗಿದೆ ಅಂತಾರೆ. ಬಟ್ ಭಾಗ್ಯಗೆ ಯಾಕೋ ಇಷ್ಟ ಆಗ್ತಿಲ್ಲ. ಇಲ್ಲಿ ಕುಸುಮ ಅವರು ಹಾಗೆ ಧರ್ಮಾಂಕಲ್ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಕಡೆ ಭಾಗ್ಯ ಹೋಗಿದ್ದೆ, ಅಮ್ಮ ಈ ಒಂದು ಹುಡುಗಿ ನೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡಿಬಿಡು, ನಾನು ಕೂಡ ಹುಡುಗನ ಕಡೆಯವ್ರಿಗೆ ಹೇಳ್ಬಿಡ್ತೀನಿ, ಯಾಕಂದರೆ ಹುಡುಗಿ ನೋಡೋ ಶಾಸ್ತ್ರ ಈಗ ನಡೆಯೋದಿಲ್ಲ, ನಿಲ್ಲಿಸ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಪೂಜಾ ಕೂಡ ತುಂಬ ಖುಷಿಯಿಂದ ರೆಡಿ ಆಗಿದ್ಲು ಮದುವೆ ಆಗೋದಕ್ಕೆ, ಆದರೆ ಇಲ್ಲಿ ಭಾಗ್ಯ ಬಂದು ಒಂದು ಬಿಗ್ ಡೋಸನ್ನೇ ಕೊಡ್ತಿದ್ದಾರೆ ಎಲ್ರಿಗೂ. ಈ ಕಡೆ ಸುನಂದ ಮತ್ತು ಕುಸುಮ ಅವರು ಏನಾಗಿದೆ, ಯಾಕೆ ಹುಡುಗಿ ನೋಡೋ ಶಾಸ್ತ್ರ ನಿಲ್ಲಿಸ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಯಾಕಿರ್ಬೋದು ಭಾಗ್ಯ ಹುಡುಗಿ ನೋಡೋ ಶಾಸ್ತ್ರ ನಿಲ್ಲಿಸ್ತಿರೋದು? ಆ ಹುಡುಗ ಸರಿ ಇಲ್ವಾ? ಆ ಹುಡುಗನ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಅಥವಾ ಕಿಶನ್ ಏನಾದರೂ ಇಲ್ಲಿ ಮಸ್ಲತ್ ಏನಾದರೂ ಮಾಡಿದಾರ ಪೂಜಾ ಮದುವೆ ನಿಲ್ಲಿಸೋದಕ್ಕೆ? ಏನಾಗಿರ್ಬೋದು? ಯಾವ ರೀತಿಯ ಕತೆಗೆ ಟ್ವಿಸ್ಟ್ ಸಿಗ್ತಿರ್ಬೋದು? ಕಾರಣ ಏನು? ಇದೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.